ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಮಹಿಳೆಯರಿಗೂ ಯೂಸ್ಫುಲ್ ಆಗುವಂಥ ಟಿಪ್ಸು. ಈ ಟಿಪ್ಸನ್ನು ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೋಬಹುದು. ಮೊದಲಿಗೆ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನಾವು ಯುಗಾದಿ ಹಬ್ಬಕ್ಕೆ ಅಂತ ಬೇವಿನ ಸೊಪ್ಪು ತಂದಿರ್ತೀವಿ. ಆ ಬೇವಿನ ಸೊಪ್ಪು ಉಳಿದಿರೋದನ್ನ ಬಿಸಾಡೋ ಬದಲು ಆ ಬೇವಿನ ಸೊಪ್ಪನ್ನು ನಾವು ಸ್ನಾನ ಮಾಡಬೇಕಾದ್ರೆ ಬಿಸಿ ನೀರಲ್ಲಿ ಹಾಕ್ಕೊಂಡು ಸ್ನಾನ ಸಹ ಮಾಡ್ಬೋದು. ನಾವು ತೋರಣಕ್ಕೆ ಅಥವಾ ದೇವ್ರ ಹತ್ರ ಈ ರೀತಿ ಬೇವಿನ ಸೊಪ್ಪನ್ನು ಇಟ್ಟಿರ್ತೀವಿ. ಆ ಸೊಪ್ಪನ್ನು ಒಣಗೋಗಿದೆ ಅಂತ ಬಿಸಾಡೋ ಬದಲು ಅದನ್ನು ಚೆನ್ನಾಗಿ ಒಂದ್ಸರಿ ತೊಳೆದುಬಿಟ್ಟು ಸೊಪ್ಪನ್ನು ಒಣಗಿಸ್ಕೋಬೇಕು. ನಾವು ಅರ್ಲಿ ಮಾರ್ನಿಂಗ್ ಈ ಬೇವಿನ ಸೊಪ್ಪನ್ನ ಒಂದು 2 ಎಲೆ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಅದು ಸಹ ಕಮ್ಮಿ ಆಗ್ತಾ ಬರುತ್ತೆ. ನಮಗೆ ಮೈಯಲ್ಲಿ ಅಲರ್ಜಿ ಆಗ್ತಾ ಇರುತ್ತೆ. ಕೆಲವು ಸಲ ಏನಾದರೂ ಒಂದು ಫುಡ್ ಐಟಮ್ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಲ್ಲ ಅಥವಾ ಸೊಳ್ಳೆ ಕಚ್ಚಿದ್ರೆ ಚರ್ಮದ ಮೇಲೆ ದದ್ದುಗಳ ತರ ಎದ್ಬಿಡುತ್ತೆ. ಮತ್ತೆ ಅಲರ್ಜಿ ಆಗಿ ಗುಳ್ಳೆಗಳ ತರ ಎದ್ಬಿಟ್ಟು ನಾವೇನ ಸಹಿಸಕ್ಕೆ ಆಗಲ್ಲ. ಆವಾಗ ನಮಗೆ ಏನಾದರೂ ಬೇವಿನ ಸೊಪ್ಪು, ಹಸಿ ಬೇವಿನ ಸೊಪ್ಪು ಸಿಗ್ಲಿಲ್ಲ ಅಂದಾಗ ನಾವು ಈ ರೀತಿ ಪೌಡರ್ನ ಮಾಡಿ ಇಟ್ಕೊಂಡು ಇದನ್ನ ಬಳಸಬಹುದು. ನಾನಿಲ್ಲಿ ಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನ ಒಣಗಿಸಿದಾದ್ಮೇಲೆ ಈ ರೀತಿ ಸೊಪ್ಪು ಎಲೆಗಳನ್ನೆಲ್ಲ ಬಿಡಿಸಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ನಾವು ಇದನ್ನ ಪೌಡರ್ ಮಾಡಿ ಇಟ್ಕೋಬೇಕು. ಬೇವಿನ ಎಲೆಗಳ ಜೊತೆ ಹೂವಿದ್ರೆ ಹೂವನ್ನು ಸಹ ನಾವು ಪೌಡರ್ ಮಾಡ್ಕೋಬಹುದು. ಏನು ಬಿಸಾಡೋದು ಬೇಕಾಗಿಲ್ಲ. ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ನಮ್ಮ ಹೆಲ್ತ್ಗೆ. ಈ ಪುಡಿನ ನಾವು ಮೈ ಮೇಲೆ ಅಲರ್ಜಿ ಆದಾಗ, ಸೊಳ್ಳೆ ಕಚ್ಚಿದಾಗ, ದದ್ದುಗಳಿದ್ದಾಗ ನಮಗೆ ಸ್ವಲ್ಪ ಬೇವಿನ ಸೊಪ್ಪಿನ ಪುಡಿ ತಗೊಂಡು ಆ ಪುಡಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಅಲರ್ಜಿ ಆಗಿರುತ್ತೋ ಸ್ಕಿನ್ ಮೇಲೆ ಅಲ್ಲಿ ಚರ್ಮದ ಮೇಲೆ ಅಪ್ಲೈ ಮಾಡಿದ್ರೆ ನಮಗೆ ಅಲರ್ಜಿ ಕಮ್ಮಿ ಆಗುತ್ತೆ. ನಾವು ಈ ರೀತಿ ಒಂದು ದಿವಸ ಅಥವಾ ಒಂದು ವಾರ ಮಾಡ್ತಾ ಬಂದ್ರೆ ನಮಗೆ ಅಲರ್ಜಿ, ಮೈ ಮೇಲೆ ಅಲರ್ಜಿ ಆಗಿರೋದೆಲ್ಲ ಕಮ್ಮಿ ಆಗಿಬಿಡುತ್ತೆ. ಮತ್ತೆ ನವೆ ಆಗುತ್ತಲ್ಲ, ಆ ನವೆನೂ ಸಹ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಸಹ ನಮಗೆ ಕಮ್ಮಿ ಆಗುತ್ತೆ. ಈ ರೀತಿ ನಾವು ಎಲ್ಲಿ ಅಲರ್ಜಿ ಆಗಿದೆ ಅಥವಾ ಮೈಗೆಲ್ಲ ಈ ರೀತಿ ಅಪ್ಲೈ ಮಾಡಿಕೊಂಡು, ಮಕ್ಕಳಿಗಂತೂ ಇವಾಗ ಆಟ ಆಡ್ತಾ ಇರ್ತಾರೆ, ತುಂಬ ಏನಾದರೂ ಸೊಳ್ಳೆ ಕಚ್ಚಿದ್ರೆ ಅಥವಾ ಹೊರಗಡೆ ಹೋದಾಗ ಏನಾದರೂ ಹುಳ ಓಡಾಡಿದಾಗ ಮೈ ಮೇಲೆ ಏನಾದರೂ ಓಡಾಡಿದರೆ ಅಲರ್ಜಿ ಆಗಿಬಿಡುತ್ತೆ. ಆವಾಗ ನಾವು ಈ ರೀತಿ ಅಪ್ಲೈ ಮಾಡೋದ್ರಿಂದ ಅವ್ರಿಗೆ ಅಲರ್ಜಿ ಕಮ್ಮಿ ಆಗುತ್ತೆ. ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಸಿಗೋ ವಸ್ತುನ ಯೂಸ್ ಮಾಡಿಕೊಂಡು ಹೋಮ್ ರೆಮಿಡಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ಹಸಿ ಬೇವಿನ ಸೊಪ್ಪು ಸಿಕ್ಕಿದ್ರೆ ಅದರಲ್ಲೂ ಸಹ ಈ ರೀತಿ ಪೇಸ್ಟ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಈ ರೀತಿ ಒಣಗಿರೋ ಬೇವಿನ ಸೊಪ್ಪನ್ನು ಬಿಸಾಡೋ ಬದಲು ಇದನ್ನು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಯೂಸ್ ಮಾಡ್ಕೋಬೋದು. ನಾವು ಅಪ್ಲೈ ಮಾಡಿಕೊಂಡು ಫುಲ್ಲು ಡ್ರೈ ಆದಮೇಲೆ ನಾರ್ಮಲ್ ವಾಟರಿಂದ ವಾಶ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಪೌಡರ್ನ ಸ್ಟೋರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಈ ರೀತಿ ನಾವು ಬೇವಿನ ಸೊಪ್ಪನ್ನು ಒಣಗೋಗಿದೆ ಅಂತ ಬಿಸಾಡೋ ಬದಲು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಅಂತೂ ನಾನಿಲ್ಲಿ ತೆಂಗಿನ ಚಿಪ್ ತೊಗೊಂಡಿದ್ದೀನಿ. ನಾವು ತೆಂಗಿನ ಚಿಪ್ಪನ್ನ ಬಿಸಾಡೋ ಬದಲು ಮನೆಯಲ್ಲಿ ಧೂಪ ಹಾಕೋಕ್ಕೆ ಅಥವಾ ನಾವು ಮನೆಯಲ್ಲಿ ಸಾಂಬ್ರಾಣಿ ಹಾಕ್ತೀವಲ್ಲ ಆವಾಗ ಬಳಸ್ಬೋದು ತೆಂಗಿನ ಚಿಪ್ಪನ್ನ. ಮೊದಲಿಗೆ ನಾನಿಲ್ಲಿ ತೆಂಗಿನ ಚಿಪ್ ತೊಗೊಂಡೋದಕ್ಕೆ ಬೆಳ್ಳುಳ್ಳಿ ಒಟ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಒಟ್ಟು ಒಂದು ಸ್ವಲ್ಪ ಹಾಕಿ ಇದ್ರ ಜೊತೆಗೆ ಇಲ್ಲಿ ಪಲಾವ್ ಎಲೆ ಒಂದು 2ರಿಂದ 3 ಪಲಾವ್ ಎಲೆ ತೊಗೊಂಡಿದ್ದೀನಿ. ಪಲಾವ್ ಎಲೆ ಹಾಕೋದ್ರಿಂದ ಮತ್ತು ಬೆಳ್ಳುಳ್ಳಿ ಒಟ್ಟು, ಈರುಳ್ಳಿ ಹೋಗಿಗೆ ಸೊಳ್ಳೆಗಳು ಎಷ್ಟೇ ಇದ್ರೂ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ನಾವು ಇವಾಗಂತೂ ಬೇಸಿಗೆ ಆಗಿರೋದ್ರಿಂದ ಸೊಳ್ಳೆಗಳು ತುಂಬ ಜಾಸ್ತಿ. ಸಂಜೆ ಸ್ವಲ್ಪ ಹೊತ್ತು ಬಾಗಿಲು ತೆಗೆದ್ರೆ ಸಾಕು, ಸೊಳ್ಳೆಗಳು ತುಂಬೋಗ್ಬಿಡುತ್ತೆ ಮನೆಯಲ್ಲಿ. ಸಂಜೆ ಹೊತ್ತು ನಾವು ಈ ರೀತಿ ಹೊಗೆ ಹಾಕೋದ್ರಿಂದ ಮನೆಯಲ್ಲಿ ಸೊಳ್ಳೆಗಳು ಬರೋದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ನಾನಿಲ್ಲಿ 1-2 ಕರ್ಪೂರ ಹಾಕ್ಕೊಂಡಿದ್ದೀನಿ. ನಾವು ಬೇಕು ಅಂದರೆ ಲವಂಗನೂ ಹಾಕೋಬೋದು. ನಾನಿಲ್ಲಿ ಬೇವಿನ ಸೊಪ್ಪಿನ ಎಲೆ ಇತ್ತಲ್ಲ, ಒಣಗಿರೋ ಎಲೆ, ಆ ಎಲೆನ ತೊಗೊಂಡು ಒಂದು 4ರಿಂದ 5 ಎಲೆನ ಹಾಕ್ಕೋತಾ ಇದ್ದೀನಿ. ಫಸ್ಟ್ ಮೊದಲಿಗೆ ಕರ್ಪೂರ ಹಾಕಿ ಅದನ್ನು ಅಂಟಿಸ್ಬೇಕು. ಈ ರೀತಿ ಹಚ್ಚಿದಾದ್ಮೇಲೆ ಅದ್ರ ಮೇಲೆ ನಾವು ಬೇವಿನ ಸೊಪ್ಪಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ಲ ಆ ಪೌಡ್ರನ್ನಾದರೂ ಹಾಕೋಬೋದು. ಇಲ್ಲಾಂದರೆ ಈ ರೀತಿ ಎಲೆನಾದರೂ ಹಾಕೋದ್ರಿಂದ ಆ ಹೊಗೆಗೆ, ಆ ಬೇವಿನ ಸೊಪ್ಪಿನ ಸ್ಮೆಲ್ಲು ಹೊಗೆಗೆ, ಘಾಟ್ಗೆ ಯಾವುದೇ ಸೊಳ್ಳೆ ಇದ್ರೂ ಮನೆಯಿಂದ ಹೊಟ್ಟೋಗ್ಬಿಡುತ್ತೆ. ಮತ್ತು ಮನೆಗೆ ಸೊಳ್ಳೆ ಬರೋದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಮನೆಯೆಲ್ಲ ಘಮ್ ಅಂತ ಇರುತ್ತೆ ಕರ್ಪೂರ, ಪಲಾವ್ ಎಲೆ ಹಾಕಿರೋದ್ರಿಂದ. ಮತ್ತು ಆ ಹೊಗೆಗೆ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜೀಸ್ ಇದ್ರೂ ಸಹ ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್. ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಂಗಿರೋ ಬೇವಿನ ಸೊಪ್ಪನ್ನ ಈ ರೀತಿ ಎಲ್ಲ ಬಳಸ್ಬೋದು ಬಿಸಾಡೋ ಬದಲು. ಟಿಪ್ ಬಂದು ನೈಟ್ ಆದರೆ ಸಾಕು, ಜಿರಳೆಗಳು, ಸಣ್ಣ ಸಣ್ಣ ಮರಿಗಳೆಲ್ಲ ಓಡಾಡ್ತಾ ಇರುತ್ತೆ. ಇವಾಗಂತೂ ಸೆಕೆ ಅಂತ ನಾವು ಬಾಗಿಲು ತೆಗ್ದಿರ್ತೀವಿ, ಆ ಜಿರಳೆಗಳು ಹಾರ್ಕೊಂಡು ಬಂದು ಮನೆ ಒಳಗಡೆ ಸೇರಿಕೊಂಡು ಮರಿಗಳಾಗ್ಬಿಡುತ್ತೆ. ಎಲ್ಲಂದ್ರಲ್ಲಿ ಜಿರಳೆ ಓಡಾಡ್ತಾ ಇರುತ್ತೆ. ಸೊ ಆ ಜಿರಳೆಗಳಿಂದ ಕಂಟ್ರೋಲ್ ಆಗೋಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಈ ರೀತಿ ತೊಟ್ಟಿರುತ್ತಲ್ಲ, ಆ ತೊಟ್ಟನ್ನು ಬಿಸಾಡೋ ಬದಲು ಇದರಿಂದ ಒಂದು ರೆಮಿಡಿನ ಮಾಡಿಕೊಂಡು ನಾವು ಜಿರಳೆಗಳನ್ನ ಕಂಟ್ರೋಲ್ ಮಾಡ್ಕೋಬೋದು. ನಾವು ಹಸಿಮೆಣಸಿನ್ಕಾಯಿ ತೊಟ್ಟನ್ನು ಬಿಸಾಡೋ ಬದಲು ಈ ರೀತಿ ಬಳಸ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ತೊಟ್ಟುಗಳನ್ನೆಲ್ಲ ಈ ರೀತಿ ಒಂದು ಬಟ್ಲಿಗೆ ಹಾಕಿ 1 ಗ್ಲಾಸಷ್ಟು ಚಿಕ್ಕದಾಗಿ 1 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ಈ ರೀತಿ ಒಂದು 5 ನಿಮಿಷ ಆ ಅಂಶ ಎಲ್ಲ ಬಿಡಬೇಕು ನೀರಲ್ಲಿ. ಆ ರೀತಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡಾದ್ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ವಾಟರ್ ಬಾಟ್ಲು ಇರುತ್ತಲ್ಲ, ವೇಸ್ಟ್ ವಾಟರ್ ಬಾಟ್ಲು, ಅದಕ್ಕಾದರೂ ಹಾಕ್ಕೋಬೋದು. ಇಲ್ಲಾಂದರೆ ಸ್ಪ್ರೇ ಬಾಟ್ಲ್ ಇದ್ದರೆ ಆ ಸ್ಪ್ರೇ ಬಾಟ್ಲಿಗೆ ಈ ರೀತಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಡೈರೆಕ್ಟಾಗಿ ನಾವು ಇದನ್ನು ಕಿಚನ್ನಲ್ಲಿ ಎಲ್ಲೆಲ್ಲಿ ಜಿರಳೆ
ಜಿರಳೆಗಳು ಓಡಾಡುತ್ತಲ್ಲ ಅಲ್ಲೆಲ್ಲ ಸ್ಪ್ರೇ ಮಾಡಿಬಿಟ್ಟು ಬಿಟ್ಬಿಟ್ರೆ ಆ ಹಸಿಮೆಣ್ಸಿನ್ಕಾಯಿ ಘಾಟ್ ಇರುತ್ತಲ್ಲ ಆ ಘಾಟ್ಗೆ ಜಿರಳೆಗಳು ಬರೋದು ಕಂಟ್ರೋಲ್ ಆಗುತ್ತೆ, ಮತ್ತು ಬಲ್ಲಿಗಳು ಓಡಾಡೋದು ಸಹ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು, ಬೇಕು ಅಂದಾಗ ಬಳಸ್ಬೋದು. ಇಲ್ಲಿ ಈ ನೀರಿಗೇ ಒಂದು ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದನೂ ಸಹ ಜಿರಳೆಗಳು ಮತ್ತು ಬಲ್ಲಿಗಳಿಗೆ ಆ ಸ್ಮೆಲ್ ಕಂಡ್ರೆ ಆಗಲ್ಲ, ಆ ಸ್ಮೆಲ್ಲಿಗೆ ಜಿರಳೆಗಳೆಲ್ಲ ಬರೋದೇ ಇಲ್ಲ. ನಾವು ನೈಟು ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀವಿ, ಆವಾಗ ನಾವು ಮಲಗೋಕ್ಕೆ ಮುಂಚೆ ಈ ರೀತಿ ಸ್ಪ್ರೇನ ರೆಡಿ ಮಾಡಿಟ್ಕೊಂಡು ಈ ನೀರನ್ನು ಕಿಚನ್ ಕೌಂಟರ್ ಟಾಪ್ ಮೇಲೆ ಮತ್ತು ಸಿಂಕ್ ಹತ್ರ ಎಲ್ಲ ಒಂದು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಮಲ್ಕೊಂಡ್ರೆ ಜಿರಳೆಗಳು ಅಥವಾ ಬಲ್ಲಿಗಳು ಆ ಸ್ಮೆಲ್ಗೆ ಬರೋದೇ ಇಲ್ಲ ಫ್ರೆಂಡ್ಸ್. ಎಷ್ಟೇ ಜಿರಳೆಗಳಿದ್ರೂ ಅದೆಲ್ಲ ಕಂಟ್ರೋಲ್ ಆಗಿಬಿಡುತ್ತೆ ನೀವು ಈ ರೀತಿ ಡೈಲಿ ಮಾಡೋದ್ರಿಂದ. ನೋಡಿ ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಇಂಗನ್ನು ಹಾಕಿ ಇದೇ ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಒಂಥರ ರಿಯಾಕ್ಟ್ ಆಗುತ್ತೆ, ಆ ಹಸಿಮೆಣ್ಸಿನ್ಕಾಯಿ ತೊಟ್ಟಿನ ಆ ಘಾಟ್ ಇರುತ್ತೆ, ಮತ್ತು ಇಂಗು ಹಾಕೋದ್ರಿಂದ ಜಿರಳೆಗಳೆಲ್ಲ ಕಂಟ್ರೋಲ್ ಆಗುತ್ತೆ. ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಹಾಗೇ ಬಿಡ್ಬೋದು, ಇಲ್ಲಾಂದರೆ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಸಾಕು. ಮನೆಯಲ್ಲಿ ಎಷ್ಟೇ ಜಿರಳೆಗಳಿದ್ರೂ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಮಾಡೋದ್ರಿಂದ. ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಟಿಪ್ಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.